ಹೆಲೋ. ಅಯ್ಯೋ ಇಲ್ಲೇ ಚೆನ್ನಾಗಿ ಬರ್ತೈತೆ ಬಾರೆ. ಹೆಲೋ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತು ನೈಟ್ ಆ್ಯಕ್ಚುಯಲ್ ಈವೆಂಟ್ ಇರೋದು. ಇವತ್ತು ನೈಟ್ ಮರಿ ಹೊಡೆದು ನಾಳೆ ಬೆಳಗ್ಗೆ ಆರ್ತಿನ. ನೆನ್ನೆ RCB ಮ್ಯಾಚ್ ನೋಡ್ಕೊಂಡು 12:15 ಬಂದು ಮಲ್ಕೊಂಡ್ವಿ. ಇವಾಗ ಎದ್ದು ತುಂಬಾ ಕೆಲಸ ಇದೆ ಅಂತೆ. ಸೊ ಇವತ್ತೆಲ್ಲಾನು ಕೆಲಸ ಮಾಡೋದು ನೈಟ್ಗೋಸ್ಕರ. ಸೊ ಲೆಟ್ ಸ್ಟಾರ್ಟ್. ಸೊ ಇದು ಸೆಕೆಂಡ್ ಡೇನಾ ಥರ್ಡ್ ಡೇನೆ? ಇದು ಜಾತ್ರೆ ಥರ್ಡ್ ಡೇ ಸ್ಟಾರ್ಟು. ಸೊ ಇವಾಗ ಅಕ್ಕಿ ತೊಳಿತಾ ಇದೀನಿ. ಏನೋ ತಂಬಿಟ್ಟಿಗೆ ಅಕ್ಕಿ ತೊಳಿತಾವಳೆ. 2 ಸಲ ತೊಳೆದು ಒಣಗಾಕ್ಬೇಕಂತೆ. ಸೊ ಎಲ್ಲ ನಮ್ಮ ಮನೆಯಲ್ಲಿ ಇವ್ರು ಎದ್ದಿರೋರು ಕಾಫಿ ಕೊಟ್ಟು ಕುತ್ಕೊಂಡಿರೋರು ಹಂಗೆ ಕೂತವ್ರೆ. ಕುತ್ಕೊಂಡು ಎಲ್ಲ ಆರ್ಡರ್ಗಳು ಮಾಡ್ತಾವ್ರೆ, ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ. ಒಂದು ಕೆಲಸ ಮಾಡ್ತಿಲ್ಲ. ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾವನೆ ರೀಲ್ಸ್ನ. ಐತೇನೆ ಇಲ್ಲ 2 ಸಲ ಅದು ತೊಳಿತೀರಾ? ಸಲ ತೊಳಿ ಇದೇಂತಕ್ಕೆ? ಆಲೂಗಡ್ಡೆ ಪಲ್ಯ ಟಿಫನ್ಗ? ಅಲ್ಲ ಅದ್ರ ಮೇಲೆ ಹಾಕ್ತೀನಿ. ಬೇಡ ಹಂಗ್ ಮಾಡೋದ್ ಬೆಸ್ಟ್ ಅನ್ಸುತ್ತೆ. ಇವಳ ಕೈಲಿ ಯಾಕೆ ಮಾಡಿಸ್ತಾ ಇರೋದಂದ್ರೆ ಇವಳು ಒಬ್ಳೆ ಸ್ನಾನ ಮಾಡಿರೋದು, ಅದಕ್ಕೆ ಇವಳ ಕೈಲಿ ಮಾಡಿಸ್ತಾವ್ರೆ ಎಲ್ಲ. ಸೊ ಸ್ನಾನ ಮಾಡಬೇಡಿ ಬೇಗ. ಬಟ್ಟೆ ಮೇಲೆ ಒಣಗ ಹಾಕ್ಬೇಕು ತಾನೆ? ಚಾಪೆ ಆಮೇಲೆ ಬಟ್ಟೆ ಹಾಕ್ತಾರೋ? ಏನ್ ಅಕ್ಕಿ ಇದು? ರೈಸ್ ಅಕ್ಕಿ. ಫಸ್ಟ್ ಹಾಕ್ಬಿಡೆ, ಬಗ್ಗಿಸ್ಬಿಡೆ. ನೀರಿದೆ ನೀರಿದೆ ನೋಡಿ. ಹಿಂಗ ಹಾಕ್ಲಾ? ಫಸ್ಟ್ ಒಂದ್ ಕಡೆ ಬೆಟ್ಟ ಕಟ್ಟೆ, ಅದಾದ್ಮೇಲೆ ಸಾಕೂಡ. ಸಾಕಾ? ಕೊನೆವರೆಗೂ ನೆನಪಿಡುವೆ ಈ ರಾತ್ರಿ. ನೀನ್ ಮೂಗ್ ಮಾಡ್ತೀನಿ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ. ಚಿತ್ರಾನ್ನಕ್ಕ? ಇದಕ್ಕೆ ಚಿತ್ರಾನ್ನ ಅಲ್ಲ ಕೂಡ, ಆಲೂಗಡ್ಡೆ ಪಲ್ಯ ಇವೆರಡು. ಟೊಮೆಟೊ ಗೊತ್ತಿಲ್ಲ ಯಾಕೆ? ಟೊಮೆಟೊ ಬೇಡ, ಕಟ್ ಮಾಡಿ ಇಟ್ಟೋಳೆ. ಹೌದಾ? ನಾನು ಕೇಳೋಣ ಅನ್ಕೊಂಡೆ. 5 ಹಾಕ್ಬೇಕು. 5 ಹಾಕ್ಬೇಕು. ಸೊ ಇವಾಗ ಹೂವ ಹೊಲಿಯೋ ಕಾರ್ಯಕ್ರಮ. ಹೊಲಿಯೋದು ಕಲ್ಸಿದ್ರಲ್ಲ ಹೊಲಿಯೋದು ಅಂತ. ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ತರ ಮಾಡ್ತಿದ್ದಾರೆ ನಾನು. ಇಲ್ಲಿ ಇದು ಏನಕ್ಕೆ ಇದು ನೋಡಿ, ಇದು ಬಿಫೋರು, ಆಫ್ಟರ್ ಎಲ್ಲ ರೆಡಿ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಅದು ಆಕ್ಚುಲಿ ಈವ್ನಿಂಗ್ 6 ಅಷ್ಟಲ್ಲಿ ರೆಡಿ ಆಗಬೇಕು. ಈಗ ಅದನ್ನ ಇವ್ರಿಗೆ ಅದನ್ನ ರೆಡಿ ಮಾಡೋದಿಕ್ಕೆ ಪ್ರಪಂಚದಲ್ಲಿರೋ ಟೈಮ್ ಎಲ್ಲ ಇತ್ತು. ಬಟ್ ಸ್ಟಿಲ್ ಅವರು ಇವತ್ತೇ ಕಂಪ್ಲೀಟ್ ಮಾಡಬೇಕು ಅಂತ, ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಅಂತ ಕಾಯ್ತವ್ರೆ. ಅದನ್ನ ಇವರಿಬ್ರು ಮಾಡ್ಬೇಕಾಗಿರೋರು ಆರಾಮಾಗಿ ಕೂತವ್ರೆ. ಅದಕ್ಕಿನ್ನ ಏನೇನೋ ಹೂವುಗಳೆಲ್ಲ ಅಂಟಿಸ್ಬೇಕು. 6 ಗಂಟೆ ಅಷ್ಟಲ್ಲಿ ರೆಡಿ ಆಗಬೇಕು. ಟೈಮು ಆಲ್ರೆಡಿ 9:15. ಸೂಪರ್. ನಾನೇ ಸೂಪರ್.
ಸೊ ಒಂದಾಯ್ತು. ಸೊ ಸುಹಾಸ್ ಆಲ್ರೆಡಿ ಟಿಫನ್ ತಿಂತವನೆ. ದೋಸೆ, ಚಟ್ನಿ, ಮತ್ತೆ ಆಲೂಗಡ್ಡೆ ಪಲ್ಯ ತಿನ್ಸು. ತಿಂತಾ ಇದೀನಿ. ಏನ್ ಮಾಡ್ತಾ ಇದೀರಾ? ಮುಂಚೆನೆ ಮಾಡಿ ಇಟ್ಕೊಬಿಡೋದು ಅಂತ ಕೂಡ. ನಿಂದೆ ಅಲ್ಲೇ ಇದು ಸ್ಯಾರಿ. ಬಿಟ್ಲ ಹಿಂಗೆ ಈಸಿಯಾಗಿ ಮಾಡಕ್ಕೆ. ನಾಳೆ ಕಷ್ಟ ಆಗುತ್ತಲ್ಲ, ಹಿಂಗ್ ಮಾಡಿ ಇಟ್ಕೊಂಡ್ರೆ ಉಟ್ಕೊಳ್ಳೋದು, ಡ್ರೇಪ್ ಮಾಡೋದು ಈಸಿ ಅಂತ ಸೀರೆ. ಫಸ್ಟ್ ಟೈಮ್ ಮಾಡ್ತಾರೆ. ಮಾಡಿ ಮಾಡಿ ನಾಳೆ ನೋಡೋಣ ಏನ್ ಕಾಣಿಸುತ್ತೆ ಅಂತ. ಹೌದು. 1 hour ಒಳ್ಳೆ ನಿದ್ದೆ ಮಾಡಿದೆ. 1 hour ನಿದ್ದೆ ಮಾಡಿ ಇವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಅಂತ ಹೇಳ್ಬಿಟ್ಟು 10 ವರ್ಷ ಅದೊಂದು ಚಿಕ್ಕ ವರ್ಷ ಕೂಡ. ಈ ತರ ಇವಾಗ ಎಷ್ಟು ಮಾಡ್ಬೇಕು ನೀವು? ಇನ್ನ ಎಷ್ಟು ಅಂತ ಗೊತ್ತಿಲ್ಲ. ಆ ಪರ್ಕೆ ಫುಲ್ಲು ಮಾಡ್ಬೇಕಾ? ಪರ್ಕೆ ಅಲ್ಲ ಅದು, ಮತ್ತೆ ಬಿದ್ರ ಕಡ್ಡಿ. ಹಾ ಓಕೆ ಓಕೆ. 6 ಗಂಟೆಗೆ ರೆಡಿ ಆಗ್ಬೇಕಾಗಿರೋದಕ್ಕೆ ಎಷ್ಟು ಗಂಟೆ? 2 ಗಂಟೆ ಕೂತವ್ರೆ. 6 ಗಂಟೆಗಲ್ಲ, ಮಧ್ಯರಾತ್ರಿ 12 ಅಷ್ಟೇ. ಜಾಸ್ತಿ ಕಷ್ಟ. ಹಾ ಇಲ್ಲ ನೋಡ, ಇದು ಒಂದ್ ಬಟ್ಟೆ ಇಟ್ಕೊಳ್ಳ. ಇದು ನೋಡಿ ಬೆಂಡ್ ಕೂಡ ಮಾಡ್ಬೋದಂತೆ. ಮುರಿದಾಕ್ಬಿಡು. ಮುರಿಯುತ್ತೆ ಸಣ್ಣ ಇದ್ರೆ. ಎಷ್ಟು ಕೆಜಿ ಈ ತರ ಮಾಡ್ಬೇಕಾಗಿರೋದು ಇವಾಗ ನೀವು? 2.5 kg. ಆಲ್ ದ ಬೆಸ್ಟ್. ಮಧ್ಯಾಹ್ನ ಲಂಚ್ಗೆ ಮುದ್ದೆ, ಹೆಸರುಬೇಳೆ, ಕಾಯಿ ಸಾರು. ಕಾಯಿ ಸಾರು. ಇದೇ ಪಾಯಸ. ಏನ್ ಪಾಯಸ ಇದು? ಏನ್ ಪಾಯಸ ಇದು? ಸ್ವೀಟ್ ಪಾಯಸ. ಹೆಸರುಬೇಳೆ ಪಾಯಸ, ರೈಸ್ ಅಷ್ಟಿದೆ. ಎಲ್ಲಿದೆ ಮೊಸರು? ಓ ಮೊಸರು. ಲಂಚ್. ನೋಡ್ರಿ, ಲೆಟ್ಸ್ ಸ್ಟಾರ್ಟ್. ಸಂಭ್ರಮದ ವಾತಾವರಣ ಮೂಡಿದೆ ಮನೆಯೊಳಗೆ. ಎಲ್ಲರ ಕೈನಲ್ಲೂ ಒಂದೊಂದು ಕೆಲಸ ಇದೆ. ಇವರು ಕೀಳಕ್ಕೆ ಕೆಲಸ ಇಲ್ಲ ಅಂತ ಪೋಣಿಸ್ತಾವ್ರೆ. ಓಕೆ, ಇವರೆಲ್ಲ ಕಿತ್ತಾಕಿರೋದನ್ನ ಪೋಣಿಸ್ತಾವ್ರೆ. ಇದು ನಾಳೆಗೆ ಅಡುಗೆಗೆ ಎಲ್ಲ ಮಾರ್ಕೆಟಿಂದ ಎಲ್ಲ ಬಂದಿದೆ ಐಟಮ್ಸ್. ಒಂದ್ಸಲ ನಾಳೆ ನಮಗೆ ಬಿರಿಯಾನಿ, ಮಟನ್ ಸಾರು, ಚಾಪ್ಸು ಆಗೋದ್ರನ್ನ ನೋಡ್ಕೊಂಡ್ ಬರ್ಬೇಕಿತ್ತು ಹೋಗಿ. ಟಗರು ಆಚೆನೆ ಕಟ್ಟಾಕವ್ರಂತ. ಹಾ ಓಕೆ, 3 ಟಗರು ನಾವು ಹೊಡಿಯೋದು ಇವಾಗ. ಹಾ ಓ ಅಲ್ಲ, ನಾಳೆ ನಮ್ಮ ಹೊಟ್ಟೆಗೆ ಸೇರೋದನ್ನ ಮಾಡ್ಬೇಕು. ಇಷ್ಟಾಗಿದೆ ಆಲ್ರೆಡಿ, ಇನ್ನೂ ಮಾಡ್ತಾವ್ರೆ. ಸೊ ಇವಾಗ ಸುಹಾಸ್ ಬಂದಿದ್ದಾನೆ ಹೆಲ್ಪ್ ಮಾಡಕ್ಕೆ. ಹೇಳು. ನನ್ನ ಹೆಂಡತಿಗೋಸ್ಕರ ಬಂದಿದ್ದೀನಿ. ಥ್ಯಾಂಕ್ಸ್. ಹಾಂ ಪರವಾಗಿಲ್ಲ, ಬೇಗ ಬೇಗ ಆಗ್ತಾ ಇದೆಯೋ? ಹಾಂ, ಎಷ್ಟು ಬೇಗ ಆಗ್ತಾ ಇದೆಯಾ? ಒಂದಾಕು ಸಾಕು ಖುಷಿಗೆ. ಓಕೆ, ನಡೀತಾ ಇದೆ ಕೆಲಸ. ಇದೊಂದು ಇದನ್ನ, ಈ ಹೂವು ಎಲ್ಲ ನಾನು ಮತ್ತೆ ಹಾಯ್ ಮಾಡಿ ನಾವಿಬ್ರೇ ಸುತ್ತಿದ್ದು. ಕಷ್ಟ ಪಡ್ತಾ ಇದೀವಿ ಬೆಳಗ್ಗೆಯಿಂದ.
ಇವನ್ ಮಾತ್ರ ಬರೀ ಮಾತೆ. ಇಲ್ಲಿ ಬಂದು ತೋರಿಸಿ ಏನ್ ಸ್ಪೆಕ್ಸ್ ಹಾಕೊಂಡಿರೋಂತ ಬರೀ ಏನ್ ಮಾಡಿದೀನಿ ಅಂತ ಬಂದು ತೋರಿಸಿ ಇಲ್ಲಿ. ಬರೀ ಮಾತೆ. ಇವ್ರಿಗೆ ಕೆಲಸ ಮಾಡೋದಕ್ಕಿಂತ ಮಾತುಕತೆ, ಚಕಾಮಕಿ, ಮಾತಿನ ಚಕಾಮಕಿ, ಕೋಪ, BP, ಬೈಯೋದು ಹಿಂಗೆ ಇದೇ ಆಗೋಯ್ತು. 1 hour ಇಂದ 10 ರೋ ಮಾಡೋರಷ್ಟೇ. ಇವಳೇನ ಮಾಡೋಳಂತೆ ನೋಡ್ಕೊಬಿಡಿ. ನೋಡು ಬಾರಿ ಇಲ್ಲ ಹತ್ರ. ಸೂಪರ್ ಆಗಿ ಮಾಡ್ಬಿಟ್ಟವಳೆ. ಏನಿದು RCB ಕಳ್ಸನ? ಎಲ್ಲಿ ನಾಮ ಏನ್ ನಾಮ ತೋರಿಸಿದ್ವಿ. ನಾಮ ಮೇಲೆ ಇಡ್ಬೋದಲ್ಲ, ಊರ್ನಲ್ಲಿ ಇಡ್ಬೋದಲ್ಲ. ಹೌದಾ? ಅಯ್ಯೋ ಸುಮ್ನಿರೋ, ಏನೋ ಮಾಡ್ತಾವ್ರೆ. ತಂಬಿಟ್ಗೆ ಅಕ್ಕಿ ಅಕ್ಕಿ ಹಾರಾಕಿದ್ವಲ್ಲ, ಇವಾಗ ಬೀಸ್ಕೊಂಬರ್ತಾವ. 6:30 ಹೋಗ್ತಾ ಇದೀವಿ ತಂಬಿಟ್ಟು ಬೀಸ್ಕೊಬರಕ್ಕೆ. ಎಷ್ಟು ಕೆಲ್ಸ ಗೊತ್ತಾ? ಕೆಲಸ ಜಾಸ್ತಿ. ಬರೀ ಹೋಗೋಣ. ಎಷ್ಟು ದೂರಲ್ಲಿರಾ? ಇಲ್ಲೇ ವಾರ ಕೊಡಿ, ಹಿಡ್ಕೊತೀನಿ. ಸ್ಟ್ಯಾಂಡ್ ತೆಗ್ದಿಲ್ಲೋ ಸುಹಾಸ್. ಸುಹಾಸ್ ಬೆಳಗ್ಗೆಯಿಂದ ಬ್ರಷ್ ಮಾಡಿಲ್ಲ. ನಾನು ಸ್ನಾನ ಮಾಡಿದ್ದೀನಿ. ನಾನು ನೋಡಿ ಅವ್ನು ನೋಡಿ. ಏನಕ್ಕಂದ್ರೆ ಬೆಳಗ್ಗೆಯಿಂದ ಅಷ್ಟು ಮಾಡಿದ್ದೀನಿ ಕೆಲಸ, ಕಪ್ಪಾಗೋಗಿ. ಫ್ರೆಶ್ ಆಗಿರೋದು ನಾಳೆ. ಹೌದು, ನೀನೇ ಚೆನ್ನಾಗಿ ಆಡಿದ್ರೆ ಕೂಡ. ಏನ್ ತಲೆ ಅಂತ ಅಂದ್ರೆ ನಮ್ಗೆ ಬಟ್ಟೆ ತಗೊಂಬಂದಿಲ್ಲ. ಇದನ್ನ ಹಾಕ್ಸ್ಕೊಂಡು ಹೋಗಕ್ಕೆ ಸುಟ್ಟೋತೈತೆ. ಮಧ್ಯದಲ್ಲಿ ಇಟ್ಕೊಂಡಿದೀವಿ. ಅಷ್ಟ್ ಮಾತ್ರ ಗೊತ್ತಾಗಲ್ವೇನೋ ಸುಹಾಸ್? ಕಂಪ್ಲೀಟ್ ಮಾಡ್ತೀನಿ ನಾನು. ಕಂಪ್ಲೀಟ್ ಮಾಡೋದಲ್ಲ, ಅದು ಬೇಸಿಕ್ ಬಟ್ಟೆ ತಗೋಬರ್ಬೇಕು ಅಂತ. ಹುಷಾರು. ಸುಟ್ಟಾಯ್ತು. ಸೊ ಇವಾಗ ಇದು ಬೆಲ್ಲದ ಪಾಕ. ತಂಬಿಟ್ಟು ಮಾಡಕ್ಕೆ ಇದು ಅಕ್ಕಿ ಹಿಟ್ಟು. ಇಷ್ಟು ಮಾತ್ರ ಹಾಕಲ್ವಂತೆ. ಇದೇನು? ಕಡಲೆ ಬೀಜ, ಉರ್ಗಡ್ಲೆ ಹಾಂ ಮಾಡ್ಬಿಟ್ಟು ಪೌಡ್ರ್ ಮಾಡಿದ್ರು. ಟೇಸ್ಟ್ಗೆ. ಸೊ ನಡೀತಾ ಇದೆ. ಎಷ್ಟೊತ್ತಾಗುತ್ತೆ? ಒಂದು ಅರ್ಧ ಗಂಟೆನಾ? ಬೇಗ ಆಗುತ್ತೆ. ತಂಬಿಟ್ಟು ಬೇಗ ಆಗುತ್ತೆ. ಕಜ್ಜಾಯ ಥರ ಬರಲ್ಲ ಇದು. ಓಕೆ ಓಕೆ, ಎಲ್ಲ ಆದ್ಮೇಲೆ ತೋರಿಸ್ತೀವಿ. 100% ಇನ್ನ ರೆಡಿ ಆಗಿಲ್ಲ, ಬಟ್ ಟೈಮು 7:30. ಲವೀಲು ರೆಡಿ ಆಗ್ತಾ ಇದೆ. ಲವೀಲು ಅದ್ ಬಿಡು, ಅದು ನಾನು ಅನ್ಸೇ ಇಲ್ಲ ಅದನ್ನ. ಉಲ್ಟಾ ಮಾಡೆ. ಆ ಕಡೆ ಇಟ್ಕೊಳ್ಳ ಚಿನ್ನ. ಪ್ಲೀಸ್ ಹಿಂದೆಗಡೆನೂ ಜಾಸ್ತಿ ಫೋಕಸ್ ಮಾಡೋ. ತೆಗೆ, ಇದು ಮುಂದೆ ತೆಗೆ. ಓಕೆನಾ? ಇದು ಫ್ರಂಟ್ ವ್ಯೂ. ಈ ಸೈಡ್ ಅಲ್ಲಿ ನವಿಲ್ ಕಾಣಿಸ್ತಾ ಇಲ್ಲ ಈಗ. ತಿರುಗಿಸ್ತೀನಿ ಹಿಂದಕ್ಕೆ. ಸೈಡ್ ಆಂಗಲ್. ದಿಸ್ ಈಸ್ ಬ್ಯಾಕ್. ಇದಕ್ಕೆ ಎಫರ್ಟ್ಸ್ ನಮ್ಮಿಬ್ರದ್ದು. ನಂದೇನಿಲ್ವಾ? ನಿಂದೇನಿಲ್ಲ. ನಾನು ಅನ್ಸಿಲ್ವಾ ಪೇಪರ್? ಇವ್ರು ಪ್ಯಾಚ್ ವರ್ಕ್ ಮಾಡಿದ್ರು, ನಾವು ಇಷ್ಟು ಚೆನ್ನಾಗಿ ನಾವು ಪ್ಯಾಚ್ ವರ್ಕ್ ನ ಸ್ವಲ್ಪ ವಂಡರ್ಫುಲ್ ಮಾಡಿದ್ವಿ. ಇದಕ್ಕೆ ಇವ್ರಿಗೆ ಇದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದೆ ನಾನು. ಓಕೆ. ಮುಚ್ಚೋಣ ಮತ್ತೆ, ಹಂಗೆ ಇಲ್ಲ. ಎತ್ಕೊಂಡು ಹೋಗ್ಬೇಕು. ಇವಾಗ ಮತ್ತೆ ಮುಚ್ಚಬೇಕಾ? ಹೊಡಿರಿ ಗಂಟೆ. ಸ್ಟ್ರೈಟ್ ಆಗೈತಲ್ಲ. ನಿನ್ ನೈಟ್ಗೆ ಕರೆಕ್ಟ್ ಆಗಿ ಅದು ಐತೆ ಕಡೆ. ಅಲ್ಲೇ ಇರು, ಮುಂದೆ ಬರ್ಬೇಡ. ಒಂದು 8 kg ಇದೆಯಾ? 10 kg ಮೇಲೆ ಒಂದು 4 kg ಐತೆ. 10 kg 4 to 5 kg ಆಗುತ್ತೆ.
ಏ 4-5 ಇಲ್ಲ ಮುಂಚೆನೆ 6 kg ಇತ್ತು. ನನ್ ಮುಖ ಬರ್ತೈತಾ ಸ್ಮೈಲ್ ಮಾಡ್ತೀನಿ. ಹಿಂದೆ ಮುಂದೆ ಪರಾಡ್ತಿದ್ದಲ್ಲ ಹೌದು ಅನ್ಸಾರ್ಟೆಡ್ ಗೋವಾ ಯಾರಾದ್ರೂ ನೋಡ್ರಿ ಅಂತ ಸಿಕ್ತಿಲ್ಲ ಆನ್ಲೈನ್ ಅದು ಇಲ್ಲ. ನಿಂಗ್ ಬೇಕಾ? ಜಾಸ್ತಿ ಮೇಲೆ ಇಟ್ಬಿಡ ನೀನ್ ಕೆಳಗೆ ಇಳ್ಸ. ನಾನು ಎತ್ತೇ ಇಲ್ಲ ಬ್ರೋ, ನೀನ್ ಕೆಳಗೆ ಇಳಿದ್ರೆ ಅದ್ ಮೇಲೆ ಹೋಗುತ್ತೆ. ಹುಷಾರು. ಸೊ ಎತ್ಕೊಂಡು ಹೋಗ್ತಾ ಇದೀವಿ ಇವಾಗ ಕೆಳಗೆ. ಗೇಟ್ ವರ್ಗ ಸೂಪರ್ ಇದೆ ಕಾಣಿಸ್ತಿದೆ. ಲೇ ಕೈಯಲ್ಲೆಲ್ಲ ಹಿಡ್ಕೊಂಡೆ ಬಂದ್ಬಿಡೋ ಕೈಯಲ್ಲೇ. ಇದನ್ನ ಎತ್ಕೊಂಡು ಎಷ್ಟು ಕಿಲೋಮೀಟರ್ ನಡೆಯೋದು? 2 ಇವಾಗಲ್ಲ. ಇವಾಗಲ್ಲ ಹೇಳ್ತಾ ಇರೋದು, ನಾಳೆನೆ. ಇವಾಗ ಇಬ್ರು ಎತ್ಕೊಂಡು ಹೋಗ್ತಾ ಇದ್ದೀರಾ, ನಾಳೆ ಒಬ್ರು ಎತ್ಕೊಳ್ಳೋವಾಗಿರೋದು. ಓ ಕ್ರೇಜಿ. ಬಿದ್ದಾಯ್ತು. ಓಕೆ ಆಗುತ್ತಾ? ಜೊತೆಲೇ ಮೆಲ್ಲಕ್ಲಾ? ಬಿಡು, ನಾನು ಅಲ್ಲಿ ತನಕ ಎತ್ಕೊಂಡ್ಬಿಡ್ತೀನಿ ಬಿಡು. ಹಿಡ್ಕೊಂಡು ಬಿಡು, ಆಗಲ್ಲ. ಹಿಂದ್ಕೊಂಡು ಬಿಡ, ಹೋಗಿ ಎತ್ಕೊಂಡು. ಏಯ್ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಹುಷಾರು. ಇಟ್ಕೊಂಡಿದ್ದೀನಿ ಬಿಡು ಸಾಕು. ಬರೇ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದನ್ನ ಇಡ್ಬೇಕಂತೆ. ಮತ್ತೆ ಸ್ಕೂಲು ಅಂದ್ರೆ ನಮ್ ತಾತ ಅಜ್ಜಿಯವ್ರದೆಲ್ಲ ಮನೆ ಇರೋದು ಅಲ್ಲಿ. ಅಂದ್ರೆ ಆ ಮನೆ ಹತ್ರ ಹೋಗಿಡೋದ, ಇಲ್ಲ ಅಂದ್ರೆ ಏನ್ ಎತ್ಕೊಂಡು ಹೋಗೋದಿರ್ಲಿಲ್ಲ. ಇದನ್ನ ಅಲ್ಲಿ ಇಟ್ಬಿಟ್ಟು ಆ ಮನೆಯಿಂದ ಹೋಗೋದು. ಬಟ್ ಇವತ್ತು ಸಿಕ್ಕಾಬಟ್ಟೆ ಕೆಲಸ ಮಾಡಿದೀನಿ. ಅಂದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಈ ರೇಂಜಿಗೆ ನಾನು ಕೆಲಸ ಮಾಡಿರೋದು. ಇವತ್ತಂತೂ ರೆಸ್ಟ್ ಇಲ್ದಿರ. ಬಟ್ ಓಕೆ, ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಚೆನ್ನಾಗಿತ್ತು. ಡುಡಿ ನಾನು ಡ್ರೆಸ್ ತೋರಿಸ ಇವಾಗ. ಚೆನ್ನಾಗಿದೆಯಾ? ನಾನು ಡ್ರೆಸ್ ಆನ್ಲೈನಲ್ಲಿ ತಗೊಂಡಿರೋದು. ಮೈಗೆ ಹಾಕೊಂಡಿಲ್ಲ ನಾವು. ಬಾ. ಟೈಮ್ ಈಗ ಎಕ್ಸಾಕ್ಟ್ಲಿ 12 ಗಂಟೆ. 12 ಗಂಟೆ ಇನ್ನೂ ಆಗಿಲ್ಲ ಡೂಡ. ಸೊ 12 ಗಂಟೆ ಅಂದ್ರೆ ಟ್ಯೂಸ್ಡೇಗೆ ನಾವು ಕಾಲಿಟ್ಟಿದೀವಿ ಅಂತ ಅಂದ್ಬಿಟ್ಟು ಈಗ ದೇವ್ರನ್ನೆಲ್ಲ ಕರ್ಕೊಂಡೋಗಿ ಮನೆ ಮುಂದೆ ನಿಲ್ಲಿಸ್ಕೊಂಡು ಅವ್ರವ್ರು ಏನೇನು ಕಟ್ ಮಾಡ್ತಾರೋ ಕಟ್ ಮಾಡಿಸ್ಕೋತಾರೆ. ಇವಾಗ ನಾವ್ ಇವನ್ನೇ ಕಟ್ ಮಾಡೋದು. ನಮ್ದು ಇಲ್ಲಿದೆ. ಇದೆ 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 ಇದೆ.
ಇವಾಗ ಟೈಮ್ ಬಂದು ಮಧ್ಯರಾತ್ರಿ 1:40. ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಕೆಂಗೇರಿಗೆ, ಮೈಲ್ಸ್ ಇಂದ ಏನ್ ನೋಡಕ ದೇವಸ್ಥಾನ ಮುಂದೆ ಹಾ ಕೆಂಡ ಕೊಂಡ ಕೊಂಡ ಕೆಂಡ ಕೊಂಡ ಕೊಂಡ ಅಂದ್ರೆ ಬೆಟ್ಟ. ಅದು ಬೇರೆ, ಅದು ತಮಿಳ್ ಕೊಂಡೆ, ತೆಲುಗು ಕೊಂಡ ಅದು. ಹ್ಮ್ ಕನ್ನಡದಲ್ಲಿ ಅದೇ ಇದು ಬೆಂಕಿ ಹಾಕಿರ್ತಾರಲ್ಲ ಕೆಂಡ. ಕೊಂಡ. ಕೆಂಡನ್ ನೋಡಕ್ ಹೋಗ್ತಾ ಇದೀವಿ. ಇವ್ರೇನೋ ಅನ್ಕೊಂಡಿದೀರಂತೆ ಇವತ್ತು ಹಾರ್ತಾರೆ ಅಲ್ಲೇನೋ. ಯಾರು ಆರಲ್ಲ ನೀನೇ ಹೇಳ್ತಿದ್ದಲ್ಲ ಹಾರಿರ್ಲಿ. ಬಾರಕ ಇಬ್ರು ಅರಾನ ರೆಕ್ಕೆ ಕಟ್ಟಿ ಹಾರಿದಷ್ಟು ಸಂತೋಷ ಆಯ್ತು ಅಂತ. ಸೊ ಎಷ್ಟ್ ದೂರ ಇಲ್ಲಿಂದ ನೋಡಿ? 2 ಕಿಲೋಮೀಟರ್ ಅಲ್ಲ? 2 ಕಾಲ್ ಇರುತ್ತೆ. 2.25 ಕಿಲೋಮೀಟರ್. ಸೊ ನೋಡಿಲ್ಲ ನಾನು ಹೆಂಗಿರುತ್ತೆ. ಫಸ್ಟ್ ಆಫ್ ಆಲ್ ನೋಡಿಲ್ಲ ಆ ಥರದ್ದು ನಾನು ಯಾವತ್ತೂ ಅನ್ಸುತ್ತೆ, ನೆನಪಿಲ್ಲ. ಸೊ ನೋಡೋಣ ಹೇಗಿದೆ ಅಂತ. ಇದರಲ್ಲಿ ಓಡೋಮೀಟರ್ ಅಲ್ಲಿ ಬಿಡ್ಬೇಕಾದ್ರೆ ನೋಡ್ಕೊಬೇಕು ತಾನೆ, ಇಲ್ಲಿ ನೋಡ್ಕೊಳಕ್ಕೆ. ಸೊ ನಾಳೆ ಆರತಿ ಎತ್ಕೊಂಡು ಈ ದೇವಸ್ಥಾನಕ್ಕೆ ಬರ್ಬೇಕಂತೆ. ಅಬ್ಬಾ ಇನ್ನು ಆಗ್ತದೆ. ಸೊ ಇವಾಗ ಟೈಮ್ ಬಂದು 2 ಗಂಟೆ. 2 ಗಂಟೆ ಇವಾಗ ಮಲ್ಗಕ್ಕೆ ಬರ್ತಿದ್ದೀವಿ. ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದೇಳ್ಬೇಕಾದ್ರೆ ಸೊ 3 ಅವರ್ ನಿದ್ದೆನೂ ಬರೋಲ್ಲ, ಸುಮ್ಮನೆ ಅಷ್ಟೇ. ಸೊ ನಾಳೆ ಲಾಸ್ಟ್ ದಿನ ಅಲ್ಲ, ಲಾಸ್ಟ್ ದಿನ ನಾನ್ ವೆಜ್ ಊಟ ನಾಳೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಬೆಳಗ್ಗೆ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀವಿ. ಬಾಯ್ ಬಾಯ್, ಗುಡ್ ನೈಟ್.